ನಾವು ನಂಬೇಕಲ್ಲ. ಈಗ ವಿಚಾರ ಪ್ರಸ್ತಾನ ಮಾಡಿದಿರಿ, ಸರ್ಕಾರ ಏನ್ ಹೇಳ್ತದೆ ನೋಡುವ. ಅಲ್ಲ, ಒಬ್ಬ ದಲಿತ ನಾಯಕರಿಗೆ ಆಯ್ತು ಬೆಲ್ಲದವರಿಗೆ ಯಾಕೆ ಮತ್ತೆ ಚರ್ಚೆಗಳೆಲ್ಲ? ಮುಖ್ಯಮಂತ್ರಿ ಈಗ ರಾಜಣ್ಣ ಅವ್ರದ್ದು ನಾಗೇಂದ್ರ ಇಬ್ರು ವಾಲ್ಮೀಕಿ ಒಂದು ಹೇಳಿಕೆ ಇಬ್ರು ವಾಲ್ಮೀಕಿ ಮಾನ್ಯ ಆ ಸಮಾಜದವರಿಗೆ ಬೇರೆಯವರಂಗ ಬಣ್ಣ ಗಿಣ್ಣ ಮಾಡಿ ಮಾತಾಡಕ್ ಬರುದಿಲ್ಲ. ಸೊ ದಲಿತ ಸಮಾಜದವ್ರಿಗೆ ಹಿಂಗ ಅನ್ಯಾಯ ಆಗೋದು ಬೆಲ್ಲದವ್ರೆ. ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ, ರಾಜಣ್ಣ ಅವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ, ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ. ಅವೆಲ್ಲ ಕಳಕಳಿ, ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ. ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು, ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ. ಇದು ನಮ್ಮ ಪದ್ಧತಿಗೂ ಸರಿಯಲ್ಲ. ಹಾಗೇನಾದರೂ ಬೆಳವಣಿಗೆಗಳಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸ್ತಾರೆ. ಸದನ ನಡೆದಿದೆ, ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ. ಹಾಗೂ ಯಾವುದೇ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಈಗ ನೀವು ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ. ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಿದ್ರಿ. ಈಗ ಐದರ್ ಆನ್ ಬಿಹಾಫ್ ದಿ ಗೌರ್ಮೆಂಟ್ Honorable Law and Parliamentary Affairs Minister should make a statement, or Mr. Rajana should make a statement. He himself is there. Okay. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ನೀವು. ಅಲ್ಲ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು. ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ, ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕೋ, ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ. ಆದ್ದರಿಂದ ಅವರ ಅಬ್ಸೆನ್ಸ್ನೊಳಗೆ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಅನವಶ್ಯಕ, ಸರಿಯಾದದ್ದಲ್ಲ. ಈಗ ಅವ್ರು ಹೇಳಿದ್ದಾರೆ ಯಾವ ಕಾರಣಕ್ಕೆ ರಾಜೀನಾಮೆ ಮುಖ್ಯಮಂತ್ರಿ ಅದು ಬಂದು ನಿಮ್ಗೆ ಹೇಳ್ತಂತ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳ್ಬೋದು, ಅವ್ರು ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡಿದೀನಿ ಅಥವಾ ಇಲ್ಲ ಅಂತ ಹೇಳ್ಬೋದು. ಈಗ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಈಗಾಗಲೇ 2 ಗಂಟೆಗಳಾಗಿದೆ, ಇದೆಲ್ಲ ಬಂದಿರೋದ್ರಿಂದ ಸ್ವತಃ ರಾಜಣ್ಣ ಅವ್ರು ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ, ಉತ್ತರ ಕೊಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾವ ಕಾರಣಕ್ಕೂ ರಾಜಣ್ಣ ಅವ್ರು ಮಾತಾಡ್ತಿದ್ದಾರೆ ಪಾರ್ಲಿಮೆಂಟರಿ ಮಿನಿಸ್ಟರ್ ಶಿವಲಿಂಗ ಅವರು ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿಲ್ಲ ಅಂತ ಹೇಳೋದು ಇದು ಯಾವುದೂ ಸರಿಯಾದದ್ದಲ್ಲ. ಕೊಡದಿದ್ರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆ ಕೊಡ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು ಸರಿ ಮಾನ್ಯ ಅಧ್ಯಕ್ಷರೇ ಹೇಳಿಕೆ ಮಾಡಿಸಿ ಈಗ ಪ್ರಶ್ನೋತ್ತರ ಸರ್, ಮುಖ್ಯಮಂತ್ರಿಗಳಿಗೆ ಕರೆಸಿಯಲ್ಲ, ಅವ್ರು ಬರ್ತಾರೆ ಅಂದಾಗಲ್ಲ ಅಂತ ಹೇಳಿದ್ರೆ ಬಂದಾಗ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಏನಾಗ್ಬೇಕು ಈಗ ಅದಲ್ಲಿ ಚರ್ಚೆ ಮಾಡ್ತೇನೆ ನೋಡಿ. ಅವರಿಗೆ ನೀವು ರಾಜಣ್ಣ ಅವ್ರಿಗೆ MLA ನೋಡಿ, ನಾನು ಹೇಳಿದ ಕೇಳಿ ಆಚೆ ಕಲಿಸುವಂತ ಪ್ರಶ್ನೆ ನೋಡಿ. ಅಧ್ಯಕ್ಷರೇ, ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ, ನಮಗೆ ಬುದ್ಧಿವಾದ ಪಾಠನ
ಭಾಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟಾಗಿ ಹೇಳ್ತಾರೆ. ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ನಾವು ಕೂತಿದ್ದೀರಿ, ಅಧಿಕಾರಿ ಕೂತಿದ್ದಾರೆ, ಮಾಧ್ಯಮದವರು ಕೂತಿದ್ದಾರೆ. ಓಡಿಸ್ಬಿಡಿ ಅವ್ರು ಮಾಧ್ಯಮದವ್ರನ್ನ. ಇದೆಲ್ಲ ಯಾಕಿಲ್ಲ ಯಾಕೆ ನಿಮ್ಗೆ ಸಮಸ್ಯೆ ಅವ್ರೇನೋ ನಾಲ್ಕನೇ ಅಂಗ ಅಂತ ನಾವು ಅಲ್ಲಿ ಕೂತಿದ್ದೀರೋದು. ಅದು ಸರ್ಕಾರ ಗೃಹ ಸಚಿವರು ಏನ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಇದೆ ಅದನ್ನು ಅವರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ಚರ್ಚೆ? ಒಂದೇ ನಿಮಿಷ, ನಾನು ಹೇಳೋದು ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ. ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ, ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ. ಎಚ್ ಕೆ ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ. ನೀವು ಉಡಾಫೆ ಜನ ನಮ್ಗೆ ಹೇಳ್ಬೇಕು. ಅವರು ನೀವು ಉಡಾಫೆ ಸುಮ್ಮನೆ ಹೇಳ್ತಾ ಇದ್ದೀರಾ. ಮಂತ್ರಿ ಆಗಿದ್ದಾರೆ, ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗ್ದೋಯ್ತು. ಇದಕ್ಕೆ ಹೋಗಿದೆ ಅವರಿಂದಾನೇ ಅಧಿವೇಶನ ಎಲ್ಲ. ನಾವು 18 ಜನ ಸಸ್ಪೆಂಡ್ ಆಗಿ ಈಗ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ? ಮತ್ತೆ ಸಸ್ಪೆನ್ಷನ್, ಮತ್ತೆ ಸಭೆ. ಸರಿ, ಅದರಿಂದಾನೇ ಆಗಿದ್ದಲ್ಲ 18 ಜನ. ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು, ಟೈಮ್ ಕೊಟ್ಟಿದ್ದವರು, ಅಡ್ಜಸ್ಟ್ಮೆಂಟ್ ಮಾಡಿದ್ದವರು, ಸಸ್ಪೆಂಡ್ ಆಗಿದ್ದವ್ರು ನಾವು. ಈಗ ಸಂಶಯ ಕೇಳಿದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ, ಅವ್ರು ಮಂತ್ರಿ ಆಗಿದ್ದಾರೆ ಹೇಳ್ಬೇಕಷ್ಟೇ ನನಗೆ. ಅವ್ರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ. ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ. ನಾವು ಕೂತ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲ, ನಮ್ದೇನು. ಅದಕ್ಕೆ ಅವ್ರು ಏನು ಮುಖ್ಯಮಂತ್ರಿ ಬಂದು ಮಾತಾಡ್ತಂತ ಹೇಳಿದಾರಲ್ಲ. ಈಗ ನಾನು ಪರಮೇಶ್ವರ್ ಅವ್ರನ್ನ ಏನಂತ ಸಂಬೋಧನೆ ಮಾಡಬೇಕು ಹೇಳಿ. ನಿಮ್ಗೆ ಹೇಗೆ ಬೇಕಾದ್ರೆ ಮನಸ್ಸಿಗೆ ಹೇಗೆ ಸಂತೋಷ ಬರ್ತದೆ ಹಾಗೆ ಸಂಬೋಧನೆ ಮಾಡಿ. ಕಾನೂನು ಪ್ರಕಾರ ಮಾಡಬೇಕು, ಮನಸ್ಸಿ ಬಂದೇ ಮಾಡಕ್ ಬರಲ್ಲ. ಕೇಳುದು ಯಾಕೆ? ಗೊತ್ತಿದೆ ಅಲ್ಲ, ಮತ್ತೆ ಕೇಳಲಿಕ್ಕೆ ಹೋಗ್ಬೇಡಿ. ಈಗ ಸದನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ, ಪರಮೇಶ್ವರ್ ಮಂತ್ರಿನ ಅಲ್ವಾ? ನಮ್ ಡೌಟ್ ಆಗ್ತಿದೆ ಪರಮೇಶ್ವರ್ ಮೇಲೆ. ಪರಮೇಶ್ವರ್ ಮಂತ್ರಿನ ಅಲ್ವಾ? ಮಂತ್ರಿ ಇದ್ದಾರ? ದಯವಿಟ್ಟು ಹೇಳಿ, ಪರಮೇಶ್ವರ್ ಮಂತ್ರಿನ ಅಲ್ವಾ ಹೇಳಿ. ಅವ್ರ ಮಂತ್ರಿ ಆಗಿದ್ದಾರೆ, ರಾಜಣ್ಣ ಅವರ ಇಲ್ಲ ಹೇಳಿ. ರಾಜಣ್ಣ ಹೇಳಿ. ರಾಜಣ್ಣ ಅವ್ರ ಮಂತ್ರಿ ಇದ್ದಾರೆ. ವೆಂಕಟೇಶ್ ಹೆಸರು ಕೈ ಬಿಟ್ರಲ್ಲ ಅಂತ ಮತ್ತೆ ನೀವು ವೆಂಕಟೇಶ್ ಅವ್ರ ಮಂತ್ರಿ ಇದ್ದಾರೆ. ಒಂದ್ ನಿಮಿಷ, ರಾಜಣ್ಣ ಅವರು ಇಲ್ಲಿದ್ದಾರೆ. ನಾನು ಮಂತ್ರಿ ಆಗಿದ್ದೇನೆಪ್ಪ, ವಿರೋಧ ಪಕ್ಷದವ್ರು ನೀವು ಯಾಕೆ ಚಿಂತೆ ಮಾಡ್ತೀರಿ? ನಾನು ಮಂತ್ರಿ ಆಗಿದ್ದೇನೆ, ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ. ಆ ಒಂದು ಮಾತು ಅವ್ರು ಹೇಳ್ಬಿಡ್ಲಿ. ನಿಮ್ಗೆ ಡೌಟ್ ಇದೆ ಈಗ? ನಿಮ್ಮ ಆಗ್ತದೆ ಈಗ. ಒಂದ್ ನಿಮಿಷ ಅಧ್ಯಕ್ಷರೇ, ಚರ್ಚೆ ನಡೆದಿದ್ರು. ರಾಜಣ್ಣನವರು ಮೌನಕ್ಕೆ ಶರಣಾಗಿದ್ದನ್ನು ನೋಡಿದ್ರೆ ನಿಮಗೇನು ಅನಿಸ್ತೈತಿ? ಹೋದ್ರು ಅಂತ ಈಗ ಕೂಡ ಮಂತ್ರಿ ಅಂತ ಅನಿಸ್ತಿದೆ. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವರು ರಾಜೀನಾಮೆ ಕೊಟ್ಟು 2 ಗಂಟೆ ಆಗಿದೆ. ನಮ್ಗೆ ಅಲ್ಲಿ ಅವ್ರು ಕೂತ್ಕೊಂಬಾರ್ದು ಈಗ. ನೋ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರ್ದು. 2 ಗಂಟೆ ಆಗಿದೆ. ನಾವ್ ಹೇಳ್ತಾ ಇದ್ದೀವಿ, ತಪ್ಪಿದ್ರೆ ಹೇಳಿ. 6 ತಿಂಗಳು ಸಸ್ಪೆಂಡ್ ಮಾಡಿದ್ದೀರಾ. ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ. ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ. ಅವ್ರು ಅಲ್ಲಿ ಕೂತ್ಕೊಂಬಾರ್ದು. ಅವರು ಸರ್ಕಾರದ ತೀರ್ಮಾನ ಮಾಡ್ತದೆ ನೋಡಿ. ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್? ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಜ ನಿಜ ನಿಜ. ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀವಿ? ನಾನು ಟೆನ್ಷನ್ ಏನಿಲ್ಲ. ಸರ್ಕಾರ ಇದೆ, ಕೊಡ್ತಾರೆ. ನೀವೀಗ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಅದು ಪ್ರಮುಖವಾದ ವಿಚಾರ ಆಗಿರ್ಬೇಕು. ಸಾಕಷ್ಟು ಟೈಮ್ ಇದೆ ಪ್ರಶ್ನೋತ್ತರ ಮಾಡ್ಲಿಕ್ಕೆ. ರಾತ್ರಿ 10 ಗಂಟೆ ಕೊಡ್ತೇವೆ. ಮುಂದೆ 2 ಆಯ್ಕೆ ಇದೆ. ಒಂದು ಬಹಳ ಸುಲಭ ಇರೋದು, ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದ್ದಾರೆ. ಅವ್ರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ. ಒಂದು ಅಲ್ಲ, ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಒಂದು ಇದೇ ಕೆಲಸ ಅವ್ರು ಮಾತಾಡ್ಬೇಕು ಹೇಳ್ತಾರೆ. ಅವ್ರು ಮಾತಾಡ್ಲಿ. ಸರ್ಕಾರದ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ,
ಅವರು ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಮೀರಿ ಏನಾದರೂ ಹೇಳುವಂಥದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು, ಇಷ್ಟು ವಿಷಯಗಳು ಇದಾವೆ. ಆರಂಭ ಮಾಡುವಾಗಲೇ ಇವರು ರಾಜ್ಯದ ಜನಗಳ ವಿಷಯ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧ್ಯಕ್ಷ ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ, ಮುಗಿದೋಯ್ತು. ಏನ್ ಅದರಲ್ಲಿ ನೋಡಿ, ಅದರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಮಾತಾಡ ತೀರ್ಮಾನ ಮಾಡಿದ್ದಾರೆ, ನೀವ್ ಯಾಕೆ ಮಾತಾಡ್ತೀರಿ? ಈಗ ನೀವ್ ಹೇಳ್ತಾ ಮಾತಾಡ್ದಲ್ಲ. ರಾಜಣ್ಣ ಕೇಳಿ ಒಂದ್ ನಿಮಿಷ ಹೇಳಿಸಿರಿ, ಮುಗ್ದೇ ರಾಜೀನಾಮೆ ಕೊಟ್ಬಿಟ್ಟವ್ರೆ. ಹೇಳಿಸಿರಿ ಒಂದ್ ನಿಮಿಷ, ಮುಗ್ದೇ ಹೋಗ್ತಿಲ್ಲ. ಜೆರಾಕ್ಸ್ ನಾನು ಜೆರಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ, ಜೆರಾಕ್ಸ್ ತರಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ರಾಜೀನಾಮೆ ಕೇಳ್ತಾ ಇಲ್ಲ, ತಿಳ್ಕೊಳ್ತಾ ಇದೀರಿ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ, ರಾಜೀನಾಮೆ ಕೊಟ್ಟಿದಾರ ಅಂತ ಕನ್ಫರ್ಮೇಶನ್ ಕೇಳ್ತಾ ಇದೀವಿ. ನೀವು ರಾಜೀನಾಮೆ ಕೇಳಿದ್ವಿ ನಾವು, ರಾಜಣ್ಣ ಇಲ್ಲ ಇದಾರಲ್ಲ, ಕೇಳಿಸಕ್ಕೆ ತಯಾರಿಲ್ಲ. ಈಗ ನೀವು ಒಂದೇ ನಿಮಿಷ, ಈಗ ಒಬ್ಬ ದಲಿತ ಮಂತ್ರಿ ಒಂದ್ ನಿಮಿಷ ಈಗ ಪ್ರಶ್ನೆ, ರಾಜ್ಯದ ಜನಗಳ ವಿಷಯ ಬೇಕಿಲ್ವಾ? ರಾಜಕೀಯ ಈ ಅಧಿವೇಶನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕ ಕೊಟ್ಟಿದೆ. ದಯವಿಟ್ಟು ಇವತ್ತು ರಾಜ್ಯದ ಜನಗಳ ಗಮನ ಕೂಡ ಅಷ್ಟು ರಾಜಕೀಯ ಪ್ರಜ್ಞೆ ಇವ್ರಿಗೆ ತಾವು ಕೊಟ್ಟಿದ್ದೀರಾ. 2 ವರ್ಷ ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು. ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನ್ಗನ್ಸ್ತತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಕರ್ನಾಟಕದವರಲ್ಲ, ನೀವು ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಚರ್ಚೆ ಮಾಡ್ತಾ ಇರೋದು ಮೋಸ ಮಾಡ್ಕೊಂಡು ಅಂತ ಹೇಳಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.